ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಭಾಳ ಪ್ರಮುಖವಾಗಿ 3 ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರೋದು. ಒಂದು ಕ್ರೈಸು, ಇನ್ನೊಂದು ಭೂಮಾಪಕರ ಹುದ್ದೆಗಳು ಮತ್ತು ಇನ್ನೊಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಅಂತ ಏನಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರಲ್ಲಿ ಕಲ್ಫರಾಗ್ತಕ್ಕಂಥ ಹುದ್ದೆಗಳು ಇವೆಲ್ಲವೂ ಕೂಡ. ಸೊ ಈ ಸಾಕಷ್ಟು ಜನ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಮತ್ತು ಆತಂಕ ಏನಪ್ಪ ಅಂತಂದರೆ, ಒಂದೇ ಹುದ್ದೆಗೆ 2 ಪರೀಕ್ಷೆಯನ್ನು ನೀವೇನೇ ಕಂಡಕ್ಟ್ ಮಾಡ್ತಾ ಇದ್ದೀರಾ. ಸೊ ಏನಕ್ಕೆ ಒಂದು ಕ್ವಶನ್ ರೈಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಇನ್ ಕೇಸ್ ಒಂದೇ ಹುದ್ದೆಗೆ 2 ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದೇ ಆದರೆ ಅದರ ಪ್ರಕ್ರಿಯೆಗಳು ವಿಳಂಬ ಆಗ್ಬೋದು. ಅದು ಏನು ಎಲ್ಲ ಪರಿಶೀಲನೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಫಲಿತಾಂಶ ಆಗಿರ್ಬೋದು, ಈ ಆಯ್ಕೆ ಪಟ್ಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾಳ ದೀರ್ಘಕಾಲ ಎಳ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ಅಭ್ಯರ್ಥಿಗಳ ಆತಂಕ. ಸೊ ಏನಕ್ಕೆ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ ಸಾಕಷ್ಟು ಇಲಾಖೆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ನೋಡಿಬಿಟ್ಟಿದ್ದಾರೆ ಪಾಪ ಅವರು. ಅಂದರೆ ಆನ್ ಟೈಮ್ಗೆ ಯಾವ್ಯಾವ ಇಲಾಖೆ ಅಂಡರಲ್ಲಿ ಕಲ್ಫರಾಗ್ತಕ್ಕಂಥ ಪರೀಕ್ಷೆಗಳ ಪ್ರಕ್ರಿಯೆಗಳು ಎಷ್ಟು ಬೇಗ ಮುಗಿಬೇಕಿತ್ತು, ಸೊ ಆ ಅವಧಿಯನ್ನು ಮೀರಿ ವಿಳಂಬ ಆಗ್ತಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಗಮನಕ್ಕಿರೋದ್ರಿಂದ ಈ ಒಂದು ಪ್ರಶ್ನೆನ ರೈಸ್ ಮಾಡಿದ್ದಾರೆ. ನೋಡೋಣ ಇದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ಸೊ ನಿಮಗೆ ಒಂದು ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಂದ ಶುರು ಮಾಡೋಣ ಈಗ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸೊ ಯಾವ್ಯಾವ ಹುದ್ದೆಗಳ ನೇಮಕಾತಿಗೆ ನೋಟಿಫಿಕೇಷನ್ ಮಾಡಿ ಈಗ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ. ಸೊ ದಟ್ ಈಸ್ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ. ಸೊ ಫಸ್ಟ್ ಒನ್ನು VAO ಅಂತ ಹೇಳ್ತಿರೋದನ್ನು, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸು. ಸೊ ನೆಕ್ಸ್ಟು ವಸತಿ ಶಾಲೆಗಳ ಶಿಕ್ಷಕರ ನೇಮಕ, ಕ್ರೈಸ್ ರಿಕ್ರೂಟ್ಮೆಂಟು. ಇನ್ನು ಭೂಮಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಹೀಗೆ ಎಲ್ಲ ಪರೀಕ್ಷೆಗಳನ್ನು ಫಸ್ಟ್ ಪಾಯಿಂಟ್ ಏನು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಮೀಸಲಾತಿಗೆ ಅನ್ವಯ ಒಂದಿನ ಪರೀಕ್ಷೆ. ಸೊ ಆ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಾತಿಯಲ್ಲಿ ರಿಸರ್ವೇಷನ್ಸ್ ಕೋಟಾ. ಸೊ ಬೇಸ್ಡ್ ಅನ್ನು ಅದರ ಆಧಾರದ ಮೇಲೆ ಅಲ್ಲಿ ಒಂದಿನ ಪರೀಕ್ಷೆ. ಇನ್ನು ಉಳಿದಂತೆ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಿಗೆ ಅಲ್ಲಿ ಇರತಕ್ಕಂಥ ಮೀಸಲಾತಿಗೆ ಅನುಗುಣವಾಗಿ ಅಲ್ಲಿ ಒಂದು ಪರೀಕ್ಷೆ ಅನ್ವಯ ಪರೀಕ್ಷೆ ನಡೆಸಲಾಗ್ತಾ ಇದೆ. ಸೊ ಹೀಗಾಗಿ ಒಂದೇ ಹುದ್ದೆಗೆ 2 ಪರೀಕ್ಷೆಗಳನ್ನು ನಡೆಸುವುದರಿಂದ ಪ್ರಕ್ರಿಯೆ ವಿಳಂಬವಾಗಲಿದೆ. ಒಂದೇ ಪರೀಕ್ಷೆ ನಡೆಸಿದರೆ ಆಡಳಿತ ದೃಷ್ಟಿಯಿಂದ ಪ್ರಕ್ರಿಯೆಗೆ ವೇಗ ಸಿಗಲಿದೆ ಅಂತಕ್ಕಂಥದ್ದು ಇಲ್ಲಿ ಅಭಿಪ್ರಾಯ. 2 ಅವಕಾಶಗಳನ್ನು ಕಲ್ಪಿಸುವುದು ಅಭ್ಯರ್ಥಿಗಳ ದೃಷ್ಟಿಯಿಂದ ನೀವು ಒಳ್ಳೆಯದು ಅಂತ ಅಂದ್ಕೊಂಡ್ರೂ ಕೂಡ ಅನಗತ್ಯವಾಗಿ ಪ್ರಕ್ರಿಯೆ ಏನಾಗುತ್ತೆ, ಡಿಲೇ ಆಗುತ್ತೆ. ಯಾಕೆಂದರೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಸಾಕಷ್ಟು ಇಲಾಖೆ ಪರೀಕ್ಷೆಗಳು ವಿಳಂಬ ಆಗಿಬಿಟ್ಟಿದೆ. ಅಂದರೆ ಎಕ್ಸಾಮ್ ನಂತರದಲ್ಲಾದಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ. ಸೊ ಪರೋಕ್ಷವಾಗಿ ಏನಾಗುತ್ತೆ, ಇದರಿಂದ ಇಂಡೈರೆಕ್ಟ್ಲಿ ವಯೋಮಿತಿ ಮೀರ್ತಕ್ಕಂಥ ಅಂಚಿನಲ್ಲಿರ್ತಕ್ಕಂಥ ಹುದ್ದೆಕಾಂಕ್ಷಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಯಾರ್ಯಾರ್ದು ಪಾಪ ಇನ್ನು ಅಪ್ಲಿಕೇಶನ್ ಆಗ್ತಕ್ಕಂಥ ವರ್ಷ ಇನ್ನೇನು, ಸೊ ವಿತಿನ್ 1 ಇಯರು ಅಥವಾ 6 ಮಂತ್ಸು 7 ಮಂತ್ಸಲ್ಲಿ ಮುಗಿತಾ ಇದೆ ಅಂತಕ್ಕಂಥ ಯಾರು ಅಭ್ಯರ್ಥಿಗಳಿರ್ತಾರೆ ಅವ್ರಿಗೆ ಇದು ಇಂಡೈರೆಕ್ಟ್ಲಿ ಅನ್ಯಾಯ ಆಗುತ್ತೆ. ಸೊ ಹೀಗಾಗಿ ಒಂದೇ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ರೆ ತುಂಬ ಉತ್ತಮ ಅಂತಕ್ಕಂಥದ್ದು ಸಾಕಷ್ಟು ಜನ ಅಭ್ಯರ್ಥಿಗಳ ಒಂದು ವಾದ ಇದು. ಇನ್ನು ಏನು ರೂಲ್ಸ್ ಇದೆ, ಹೊಸ ನಿಯಮ ಏನು ಇವ್ರ ಪ್ರಕಾರವಾಗಿ, ಸೊ ಇಲಾಖೆಯವರು ಹೇಳ್ತಾ ಇರುವಂಥದ್ದು ಇಲ್ಲಿ, ಈ ಮೊದಲು ಕೇವಲ ಪೊಲೀಸ್ ಇಲಾಖೆಗೆ ಅಷ್ಟೇ ನಡೆಸುತ್ತಿದ್ದ ಪ್ರತ್ಯೇಕ ಪರೀಕ್ಷೆಯನ್ನು ಈಗ ಎಲ್ಲ ಇಲಾಖೆಗಳಿಗೂ ಅನ್ವಯಿಸಲಾಗಿದೆ. ಸೊ ಮುಂಚೆ ಎಲ್ಲ ಹಾಗೆ ನಡೀತಾ ಇದ್ದಿದ್ದು. ಸೊ ಈ ಪೊಲೀಸ್ ಇಲಾಖೆಗೆ ಸೀಮಿತವಾಗಿದ್ದಂಥ ಕೆಲವೊಂದು ಪರೀಕ್ಷೆಗಳನ್ನು ಈಗ ಏನು ಮಾಡಿದರೆ, ಸೊ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಎಕ್ಸ್ಟೆಂಡ್ ಮಾಡಿದರೆ, ಅಂದರೆ ಅನ್ವಯ ಮಾಡಿರೋದು ಅಂತ. ಇದರಿಂದಾಗಿ ಪ್ರತಿ ಪರೀಕ್ಷೆಯನ್ನು 2 ದಿನ ಮಾಡಬೇಕಾಗಿದೆ. ಇದರಿಂದ ಪರೀಕ್ಷಾ ಪ್ರಾಧಿಕಾರಗಳು ಒಂದೇ ಪರೀಕ್ಷೆಯನ್ನು 2 ದಿನ ನಡೆಸಲು ಸಾಕಷ್ಟು ಶ್ರಮವನ್ನು ಇಲ್ಲಿ ಹಾಕಬೇಕಾಗತ್ತೆ ಅಂತ. ಸೊ ಒಂದೇ ಪರೀಕ್ಷೆಯನ್ನು 2 ಡೇಸ್ ಕಂಡಕ್ಟ್ ಮಾಡಬೇಕು ಅಂತಂದರೆ, ಜೊತೆಗೆ ಈ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು, ಅಭ್ಯರ್ಥಿಗಳ ನೋಂದಣಿ ಆಗಿರ್ಬೋದು, ಪ್ರವೇಶ ಪತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಮತ್ತು ಪರೀಕ್ಷಾ ಸಿದ್ಧತೆಯನ್ನು ಮಾಡೋದಾಗಿರ್ಬೋದು, ಪರೀಕ್ಷೆಯನ್ನು ಯಶಸ್ವಿಯಾಗಿ ಯಾವುದೇ ಲೋಪದೋಷ ಆಗದೇ, ಮಾಲ್ ಪ್ರಾಕ್ಟೀಸ್ ಆಗದೇ ಸುಸೂತ್ರವಾಗಿ ನಡೆಸಲಿಕ್ಕೆ ಒಂದೇ ಕೆಲಸವನ್ನು 2 ಬಾರಿ ಮಾಡಬೇಕಾಗಿದೆ. ಇದು ಖಂಡಿತವಾಗಲೂ ಒತ್ತಡ ಆಗೇ ಆಗುತ್ತೆ. ಸೊ ಟೈಮು ಸಾಕಷ್ಟು ತಗೊಳ್ಬೋದು. ಇದು ಪರೀಕ್ಷಾ ಪ್ರಾಧಿಕಾರಗಳಿಗೂ ಅನಗತ್ಯ ಕೆಲಸಗಳಾಗಿವೆ ಅಂತ ಇಲ್ಲಿ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಮುಂದುವರೆದಂತೆ ಅವ್ರು ಹೇಳಿದ್ದಾರೆ, ಇದೇನಾಗುತ್ತೆ, ಇದು ಪರೀಕ್ಷಾ ಪ್ರಾಧಿಕಾರಗಳಿಗೂ ಒತ್ತಡ. ಸೊ ಏನು ಒತ್ತಡ, ಈ ಅಥಾರಿಟಿ ನಡೆಸ್ತಕ್ಕಂಥ ಅಥಾರಿಟೀಸ್ಗೆ ಇಲ್ಲಿ ಒಂದೇ ಪರೀಕ್ಷೆಗೆ 2 ಅವಕಾಶಗಳನ್ನು ನೀಡುವುದರಿಂದ ಒಂದೇ ಅಭ್ಯರ್ಥಿಯು 2 ಬಾರಿ ಪರೀಕ್ಷೆಯನ್ನು ಬರೆಯಬಹುದಾಗಿದೆ. 2 ಅವಕಾಶಗಳನ್ನು ನೀಡಿದಾಗ ಸಹಜವಾಗಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಂಬರ್ ಆಫ್ ಆಸ್ಪಿರೆಂಟ್ಸು 100% ಇನ್ಕ್ರೀಸ್ ಆಗೇ ಆಗ್ತಾರೆ ಯಾವಾಗ, ಸೊ 2 ಅವಕಾಶಗಳನ್ನು ಒಬ್ಬ ಅಭ್ಯರ್ಥಿಗೆ ನೀಡಿದಾಗ ಅದು. ಆಯಿತಾ. ನೆಕ್ಸ್ಟು, ಪರೀಕ್ಷಾ ಪ್ರಾಧಿಕಾರವು ಅವುಗಳನ್ನು ಮೌಲ್ಯಮಾಪನ ಮಾಡಿ ಫಲಿತಾಂಶವನ್ನು ನೀಡಲಿಕ್ಕೆ ವಿಳಂಬವಾಗಲಿದೆ ಎಂಬುದು ಇಲಾಖೆ ಮೂಲಗಳ ಮಾಹಿತಿಯಾಗಿದೆ. ಸೊ ಇಡೀ ದೇಶದಲ್ಲಿ ಪರೀಕ್ಷೆ ನಡೆಸ್ತಕ್ಕಂಥ UPSC ಆಗಿರ್ಬೋದು, SSC ಆಗಿರ್ಬೋದು, ಜೊತೆಗೆ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು, ಬ್ಯಾಂಕಿಂಗ್ ಸೇರಿ ಎಲ್ಲ ಕಡೆ ಪರಿಶೀಲಿಸಿಕೊಂಡು ಪರೀಕ್ಷಾ ದಿನವನ್ನು ನಿಗದಿ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಇಲಾಖೆ ಒಂದು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತಂದರೆ ಅದೇ ಡೇಟಲ್ಲಿ ಮತ್ತು ಯಾವ ಇಲಾಖೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಿದೆ ಆಲ್ಮೋಸ್ಟು ಅವೆಲ್ಲವನ್ನು ನೋಡ್ಕೊಂಡೇ ಮಾಡಬೇಕು. ಏಕೆಂದರೆ ಈಗ ಬೇರೆ ಬೇರೆ ಇಲಾಖೆ ಅಂಡರಲ್ಲಿ ಕಲ್ಫರಾಗ್ತಕ್ಕಂಥ ಪರೀಕ್ಷೆಗಳಿಗೂ ಸಾಕಷ್ಟು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅದಷ್ಟೇ ಇಲ್ಲ, ಅವರು ಅಟ್ ದ ಸೇಮ್ ಟೈಮು ಅವ್ರಿಗೆ ಯಾವುದು ಫೇವರ್ ಆಗಿರುತ್ತೆ ಆ ಒಂದು ಎಕ್ಸಾಮ್ಸ್ಗೂ ಅಪ್ಲೈ ಮಾಡಿರ್ತಾರೆ. ಅವಾಗ ಏನಾಗುತ್ತೆ,
ಒಂದು ಪರೀಕ್ಷೆ ಅಂದರೆ ಒಂದೇ ಡೆಡಿಕೇಟೆಡ್ ಟೈಮ್ ಎರಡೂ ಪರೀಕ್ಷೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಸೊ ಒಂದನ್ನು ಬಿಡಬೇಕಾಗುತ್ತೆ. ಅವ್ರು ಯಾವ ಥರ ಎಕ್ಸಾಮನ್ನು ಫೇಸ್ ಮಾಡಬೇಕು, ಏನು ಈಗ ಆಗ್ತಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಆತಂಕ ಸೃಷ್ಟಿಯಾಗುತ್ತೆ. ಅದನ್ನೇ ಹೇಳಿರೋದು ಇಲ್ಲಿ. ಸೊ ಇಡೀ ದೇಶದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ UPSC ಆಗಿರ್ಬೋದು, SSC ಆಗಿರ್ಬೋದು, ಜೊತೆಗೆ ರಾಜ್ಯದ ವಿವಿಧ ಯೂನಿವರ್ಸಿಟೀಸ್ ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಕಡೆ ವೆರಿಫೈಡ್ ಮಾಡಿ ನೀವು ಆ ಎಕ್ಸಾಮಿನೇಷನ್ ಡೇಟನ್ನು ನಿಗದಿ ಮಾಡಿ. ದಯಮಾಡಿ ಯಾವುದೇ ಪರಿಶೀಲನೆ ಮಾಡ್ದೇ ಸರಿಯಾದ ರೀತಿಯ ಪೂರ್ವ ನಿಗದಿ ಇಲ್ಲದೇ ಸೊ ಅನಾವಶ್ಯಕವಾಗಿ ತುಂಬ ತ್ವರಿತಗತಿಯ ನಿರ್ಧಾರವನ್ನು ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಪರೀಕ್ಷೆಯನ್ನು ಕೇವಲ ಭಾನುವಾರ ಮಾತ್ರ ನಡೆಸಬೇಕಾಗಿರೋದ್ರಿಂದ ಪರೀಕ್ಷೆ ದಿನಾಂಕ ನಿಗದಿ ಮಾಡುವುದೇ ದೊಡ್ಡ ಸವಾಲಾಗಲಿದೆ. ಏಕೆಂದರೆ ಅವತ್ತೇ ಎಲ್ಲ ಶಾಲಾ ಕಾಲೇಜುಗಳಾಗಲಿ ಸೊ ಲೀವ್ ಇರ್ತಕ್ಕಂಥ ಡೇ ಯಾವುದಪ್ಪ ಅಂದರೆ ಸಂಡೇ. ಆಲ್ಮೋಸ್ಟು 95% ಆಫ್ ಎಕ್ಸಾಮಿನೇಷನ್ನು ಸೊ ಸಂಡೇನೇ ಕಂಡಕ್ಟ್ ಆಗುವಂಥದ್ದು. ಸೊ ಎಲ್ಲ ಇಲಾಖೆಗಳದು, ಬಹುತೇಕ ಇಲಾಖೆ ಪರೀಕ್ಷೆಗಳು ಇಲ್ಲಿ. ಹಾಗಾದರೆ 2 ಅವಕಾಶಗಳು ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿ. ಹೇಗೆ 2 ಅವಕಾಶ ಇಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ಇತರೆ ಜಿಲ್ಲೆಗಳಿಗೆ ಪರೀಕ್ಷೆ ನಡೆಸ್ತಕ್ಕಂಥ ವೇಳೆ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಯು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಈಗ ಬೇರೆ ಜಿಲ್ಲೆಯಲ್ಲಿ ಎಕ್ಸಾಮ್ ನಡೆಸ್ತಕ್ಕಂಥ ಟೈಮಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿ ಅಂದರೆ ಅವನು ಬೇರೆ ಜಿಲ್ಲೆಯಲ್ಲೂ ಅಪ್ಲಿಕೇಶನ್ ಹಾಕಿರ್ತಾನೆ ಅವನು. ಸೊ ಆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿ ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಂಡು ಹಾಜರಾಗ್ತಾನೆ. ಇದೇ ಅಭ್ಯರ್ಥಿ ತಮ್ಮ ಭಾಗದಲ್ಲಿ ಪರೀಕ್ಷೆ ನಡೆಸ್ತಕ್ಕಂಥ ಪರೀಕ್ಷೆಗೂ ನೋಂದಣಿ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗ್ತಾನೆ. ಇದರಿಂದ ಏನಾಗುತ್ತೆ, ಅನುಕೂಲ ಇರುವವರು ಶುಲ್ಕ ಪಾವತಿಸಿ 2 ಬಾರಿ ನೋಂದಣಿ ಮಾಡ್ಕೊಳ್ತಾರೆ. ಸೊ ಆರ್ಥಿಕವಾಗಿ ಹಿಂದುಳಿದವರು ಕೇವಲ ಒಂದೇ ಅವಕಾಶಕ್ಕೆ ಕೊನೆಯಾಗಬೇಕಾಗಿದೆ ಅಂತಕ್ಕಂಥದ್ದು ಇಲ್ಲಿ ಆತಂಕ ಇಲ್ಲಿ. ಹಾಗಾಗಿ ದಯಮಾಡಿ ಅಟ್ ಎ ಟೈಮ್ ಮಾಡೋದು ಬೇಡ ಅಂತಕ್ಕಂಥದ್ದು ಸಾಕಷ್ಟು ಜನ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಇಲ್ಲಿ. ಸೊ ನೆಕ್ಸ್ಟು ಮೀಸಲಾತಿ ಪ್ರಕಾರ ಹುದ್ದೆ ಅಂತ ಇದೆ ಇಲ್ಲಿ. ಸೊ ಏನು ಮೀಸಲಾತಿ ಪ್ರಕಾರ ಹುದ್ದೆ ಇಲ್ಲಿ ಇವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳೇ 80% ಮತ್ತು ಕಲ್ಯಾಣ ಕರ್ನಾಟಕೇತರ ಭಾಗದ ಜಿಲ್ಲೆಗಳಿಗೆ 20% ಮೀಸಲಾತಿ ನಿಗದಿ ಮಾಡಲಾಗಿದೆ. ಇದೆಲ್ಲ ಗೊತ್ತಿದೆ ನಿಮಗೆ. ಸೊ 370 ಮುಂಚೆ ಆ ಕಡೆ ಭಾಗದಲ್ಲಿ 80% ರಿಸರ್ವೇಷನ್ ಬರುತ್ತೆ. ಅದನ್ನು ಹೊರತುಪಡಿಸಿದರೆ ಬೇರೆ ಭಾಗಕ್ಕೆ 20% ರಿಸರ್ವೇಷನ್ಸ್ ಕೋಟ ಈಗಾಗಲೇ ನಿಗದಿಯಾಗಿದೆ. ಅದೇ ರೀತಿ ಇತರೆ ಜಿಲ್ಲೆಗಳ ಪರೀಕ್ಷೆಯಲ್ಲಿ ಇತರೆ ಜಿಲ್ಲೆಗಳಿಗೆ 92% ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳಿಗೆ 80% ಹುದ್ದೆಗಳನ್ನು ನಿಗದಿ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಆ ಮೀಸಲಾತಿ ರೋಸ್ಟನ್ನ ಇಲ್ಲಿ ಮಾಡಿರುವಂಥದ್ದವರು. ನೆಕ್ಸ್ಟು ಪರೀಕ್ಷೆ ಒಂದೇ ಪಟ್ಟಿ 2 ಬಾರಿ ಮಾಡಿದ್ರೆ ಪರಿಹಾರ ಅಂತ ಹೇಳ್ತಾ ಇದ್ದಾರಲ್ಲಿ. ಸೊ ಈ ಮಾಹಿತಿಯನ್ನು ಕೊಟ್ಟಿರೋರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಬ್ಬರು ಸೀನಿಯರ್ ಆಫೀಸರ್ಸ್ ಹೇಳಿರುವಂಥದ್ದು. ಸೊ ಪರೀಕ್ಷೆ ಒಂದೇ ಕಡೆ ಅಂದರೆ ಒಂದೇ ಪರೀಕ್ಷೆಯನ್ನು ಮಾಡುವಂಥದ್ದು, ಬಿಡುಗಡೆ ಮಾಡ್ತಕ್ಕಂಥ ಪಟ್ಟಿಯನ್ನು 2 ಸಲ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ, ಪರಿಹಾರ ಸಿಗುತ್ತೆ ಅಂತ ಅವರು ತಮ್ಮ ಉತ್ತರವನ್ನು ಇಲ್ಲಿ ತಿಳಿಸಿದ್ದಾರೆ. ಆಯಿತಾ? ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗೆ ಏನು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರೆ ಪರಿಹಾರ ಅಂತಕ್ಕಂಥದ್ದಕ್ಕೆ. ಸೊ ಒಂದೇ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಹಾಗೂ ಇತರೆ ಜಿಲ್ಲೆಗಳ ಮೀಸಲಾತಿ ಪ್ರಕಾರವೇ ಹುದ್ದೆಗಳನ್ನು ಹಂಚಿಕೆ ಮಾಡುವುದಾಗಿ ಸರ್ಕಾರ ಪ್ರಕಟ ಮಾಡಿದ್ರೆ ಅಭ್ಯರ್ಥಿಗಳು ತಮಗೆ ಬೇಕಾದ ಕಡೆ ಅರ್ಜಿಗಳನ್ನು ಸಲ್ಲಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಒಂದೇ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಇತರೆ ಜಿಲ್ಲೆಗಳ ಮೀಸಲಾತಿಗೆ ಪ್ರಕಾರವೇ ಹುದ್ದೆಗಳನ್ನು ಹಂಚಿಕೆ ಮಾಡೋದಾಗಿ ಸರ್ಕಾರ ಪ್ರಕಟಿಸಿದರೆ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಖಂಡಿತವಾಗ್ಲೂ ಅವರಿಗೆ ತಮಗೆ ಯಾವುದು ಬೇಕು, ಯಾವ ಕಡೆ ಬೇಕು ಅಲ್ಲಿಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರಲಿಕ್ಕೆ ಅವರು ಪ್ರಿಪ್ರೇಷನ್ ಮಾಡ್ತಾರೆ. ಅದೇ ಪ್ರಕಾರ ಕಲ್ಯಾಣ ಕರ್ನಾಟಕ ಹಾಗೂ ಇತರೆ ಜಿಲ್ಲೆಗಳ ಮೀಸಲಾತಿ ಪ್ರಕಾರವೇ ಮೆರಿಟ್ ಆಧಾರದಲ್ಲಿ ಮತ್ತು ಮೀಸಲಾತಿ ಅನ್ವಯ ಹುದ್ದೆಗಳನ್ನು ಹಂಚಿಕೆ ಮಾಡಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ಪರೀಕ್ಷೆಯನ್ನು ನೀವು ಎಷ್ಟು ಬಾರಿ ಕಂಡಕ್ಟ್ ಮಾಡಿದ್ರೂ ಮೀಸಲಾತಿ ಪ್ರಕಾರವೇ ಹುದ್ದೆಗಳನ್ನು ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಏಕೆಂದರೆ ರಿಸರ್ವೇಷನ್ಸ್ ಕೋಟಾ ಅಂತಕ್ಕಂಥದ್ದು ಅದು ಇನ್ಕ್ಲೂಡಿಂಗ್ ಆಗಿರ್ತಿದೆ. ಸೊ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ನೀವು ಎಷ್ಟು ಬೇಕಾದರೂ ಮಾಡೋದು ಎಕ್ಸಾಮನ್ನು ಕಂಡಕ್ಟ್ ಮಾಡೋದು ಕೂಡ ನೀವು, ಆದರೆ ರಿಸರ್ವೇಷನ್ಸ್ ಕೋಟಾ ಏನಿದೆ ಅದರ ಅಂಡರಲ್ಲೇ ನೀವು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಆ ಪ್ರಕಾರವೇ ಮಾಡಿದ್ರೆ ಪರಿಹಾರ ಇಲ್ಲಿ ಕಂಡುಕೊಳ್ಳಬೇಕಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟಿರೋರು KEAನಲ್ಲಿ ಕಾರ್ಯನಿರ್ವಹಿಸಿದಂಥ ಒಬ್ಬ ಹಿರಿಯ ಅಧಿಕಾರಿ ಒಬ್ಬರು ಈ ಸಲಹೆಯನ್ನು ನೀಡಿದ್ದಾರೆ. ಅಂದರೆ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಒಬ್ಬ ಸೀನಿಯರ್ ಆಫೀಸರ್ಸು ಈ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಎಕ್ಸಾಮನ್ನು ಎಷ್ಟು ಬಾರಿ ಕಂಡಕ್ಟ್ ಮಾಡಿದ್ರು ಮೀಸಲಾತಿ ಪ್ರಕಾರವೇ ಏನು ಮಾಡಬೇಕು, ಹುದ್ದೆಗಳನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದೆ. ಸೊ ಹಂಗೆ ಮಾಡಿದ್ರೆ ಮಾತ್ರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಸೊ ಇನ್ನು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಕಾರ್ಯನಿರ್ವಾಹಕರಾದಂಥ H. ಪ್ರಸನ್ನ ಸರ್ ಅವರು ಕೊನೆಯದಾಗಿ ಈ ಸಂಬಂಧ ಯಾವ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸರ್ಕಾರ ಏನು ನಿಯಮ ಹೇಳಿದೆಯೋ ಅದರ ಪ್ರಕಾರ ಪರೀಕ್ಷೆ ನಡೆಸಿ ಪಟ್ಟಿಯನ್ನು ನೀಡುವುದಷ್ಟೇ ನಮ್ಮ ಕೆಲಸ. ಒಂದು ವೇಳೆ ಒಂದೇ ಪರೀಕ್ಷೆ ನಡೆಸಬೇಕಾದ್ರೆ ಸರ್ಕಾರದ ಹಂತದಲ್ಲಿ ನಿರ್ಣಯ ಕೈಗೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಬೇಕು, ಟಿಲ್ ಎಕ್ಸಾಮ್ ಡೇಟ್ ಬಂದು ಎಕ್ಸಾಮನ್ನು ಬರೆಯೋ ತನಕ ಒಂಚೂರು ವೆಯ್ಟ್ ಮಾಡಬೇಕು. ಏನಾದರೂ ಚೇಂಜಸ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದರೆ ನಿಮಗೆ ಎಕ್ಸಾಮಿನೇಷನ್ ಅಥಾರಿಟಿಯಿಂದಲೇ ಅಫಿಷಿಯಲ್ ಆಗಿ ಮಾಹಿತಿ ಬರುತ್ತೆ. ಅವರಂತೂ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಗೌರ್ಮೆಂಟು ಏನು ಡೈರೆಕ್ಷನ್ಸನ್ನು ಪಾಸ್ ಮಾಡುತ್ತೆ, ಸೊ ಆ ರೀತಿಯಾಗಿ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ. ಸರ್ಕಾರ ಏನು ಹೇಳಿದೆಯೋ ಅದರ ಪ್ರಕಾರವಾಗಿ ಇನ್ ಕೇಸ್ ಏನಾದರೂ
ಪರೀಕ್ಷೆಯನ್ನು ನಡೆಸಿ ಪಟ್ಟಿಯನ್ನು ನೀಡೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿದ್ರು ಅವರು. ಒಂದು ವೇಳೆ ಒಂದೇ ಎಕ್ಸಾಮನ್ನು ನಡೆಸಬೇಕಾದ್ರೆ ಅದು ಗೌರ್ನಮೆಂಟ್ ಒಂದು ಅಂಡರ್ನಲ್ಲಿ ಡಿಸ್ಕಸ್ ಆಗಬೇಕು, ಅವರು ಡಿಸೈಡ್ ಮಾಡಬೇಕು. ಹಾಗೇನಾದ್ರು ಆದರೆ ಚೇಂಜಸ್ ಆಗುತ್ತೆ, ಅದು ನಿಮಗೆ ಇಲಾಖೆಯಿಂದಲೇ ಮಾಹಿತಿ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಅವರ ಒಂದು ಇಲ್ಲಿ ಅಭಿಪ್ರಾಯ. ಹಾಗಾಗಿ ಇದಿಷ್ಟು. ಸೊ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಅವರು ವ್ಯಾಲಿಡಾಗಿ ಕೇಳಿದರೆ, ಅವರು ಏನು ತಪ್ಪಿಲ್ಲ ಇಲ್ಲಿ. ಸೊ ಒಂದೇ ಹುದ್ದೆಗೆ 2 ಎಕ್ಸಾಮನ್ನು ಬರೆಯೋದ್ರಿಂದ ಏನಾಗುತ್ತೆ, ಸೊ ಏನೆಲ್ಲ ಅದು ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ವಿಳಂಬ ಆಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಕ್ಸಾಂಪಲನ್ನು ಅವರು ವ್ಯಾಲಿಡಾಗಿ ಹೇಳಿ ಇಷ್ಟು ತಮ್ಮ ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ, ಅಥವಾ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ನೋಡೋಣ, ಲೆಟ್ಸ್ ಸಿ ಏನೆಲ್ಲ ಬದಲಾವಣೆ ಆಗುತ್ತೆ, ಕಾದು ನೋಡಬೇಕಾಗುತ್ತೆ. ಸೊ ಏನೇ ಆದರೂ ಕೂಡ ಇಲಾಖೆಯಿಂದ ಅದು ಅಪ್ಡೇಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.